ಶಿವಮೊಗ್ಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಪ್ಪಲಿ ತಾಲೂಕು ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ್ದೀವಿ. ಮೊಟ್ಟ ಮೊದಲನೇದಾಗಿ ಸಂವಿಧಾನ ಜಾಥಾ ಇದಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ವಾತಂತ್ರ್ಯ ಬಂದು ಸಂವಿಧಾನ ರಚನೆಯಾಗಿ 75 ವರ್ಷಗಳ ನಂತರ ಈ ಮಹೋತ್ಸವವನ್ನು ಮಾಡ್ತಾ ಇದ್ದೀವಿ. ನಮಗೆಲ್ಲ ತುಂಬ ಹೃದಯದ ಸಂತೋಷವನ್ನು ಆಗ್ತಾ ಇದೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಮ್ಮ ಕರ್ನಾಟಕ ಸರ್ಕಾರದ ಭಾರತ ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಇದುವಾಗಿ ಮೊಟ್ಟ ಮೊದಲವಾಗಿ ನಾವು ಹೇಳಬೇಕಂದ್ರೆ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲರಿಗೂ ಸಮಾನತೆ ದೊರಕಿದೆ ಅಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅಂತ ಹೇಳಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ಸಣ್ಣ ಎಲ್ಲ ಕೂಲಿ ಕೆಲಸ ಮಾಡುವಂತರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಬಿಟ್ಟು ಬೇರೆ ಯಾರಿಂದ ಅಂತ ಅಲ್ಲ ಅಂತ ಹೇಳ್ತೇನೆ. ಇವತ್ತೆಲ್ಲರೂ ಸಾಮಾನ್ಯವಾಗಿ ಇವತ್ತು ಬಜಾರದಲ್ಲಿ ನಿಂತುಕೊಂಡು ಎಲ್ಲೋ ನಮ್ಮ ಪರಿಸ್ಥಿತಿ ಆಗಿತ್ತು ದಲಿತರದಾಗಿನ ಕಾಲದಲ್ಲಿ ಅಂತಂದ್ರೆ ನಮ್ದು ಹೇಳ್ಕೊಳ್ಳಾರಂತ ಪರಿಸ್ಥಿತಿ ಇತ್ತು. ಅಂತ ಸಂದರ್ಭದಲ್ಲಿ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕ್ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತ್ಗಳಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ ಕುಂತುಕೊಂಡು ಇವತ್ತು ರಾಷ್ಟ್ರಪತಿಗಳಾಗೋ ತನಕ ಆಗಿದ್ದಾರೆ ಅಂದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋದು ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಿಳಿಸ್ತಾ, ಅವ್ರು ಮಾಡಿದಂತ ಸೇವೆನ ನಾವು ಎಷ್ಟು ಜನ್ಮ ಎತ್ತಿದ್ರು ಕೂಡ ಸಾಲದು. ಅವ್ರಿಗಂತ ನಮಗೆ ದೊಡ್ಡ ಕೆಲಸವನ್ನು ಮಾಡಿ ಹೋಗಿದ್ದಾರೆ. ಯಾಕಂದ್ರೆ ಈ ಸಂವಿಧಾನವನ್ನು ಬರೆಯೋದಕ್ಕೆ ಅವರು ತನ್ನ ಹೆಂಡತಿ ಮಕ್ಕಳನ್ನು ಕೂಡ ಕಳ್ಕೊಂಡಿದ್ದಾರೆ.